ವೀಕ್ಷಕರೇ ನಮಸ್ಕಾರ. ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯಿತಿಯ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಅವರು ಖಡಕ್ಕಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ರಕ್ಷಿತಾ ವಿಚಾರಕ್ಕಾಗಿ ಅಶ್ವಿನಿ ಅವರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ. ಬನ್ನಿ, ಯಾವ ವಿಷಯದ ಬಗ್ಗೆ ತುಂಬ ಚರ್ಚೆ ನಡೆಯುತ್ತಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಚರ್ಚೆ ಆಗ್ತಾ ಇತ್ತು. ಸೊ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಅವರಿಗೆ ಕಿಚ್ಚ ಅವರು ಕ್ಲಾಸ್ ತಗೊಳ್ಳೇಬೇಕು ಅಂತ. ಸೊ ಈಗ ಫ್ಯಾನ್ಸ್ಗಳಿಗೆ ತುಂಬ ಖುಷಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಖಡಕ್ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವ ವಿಚಾರಕ್ಕಪ್ಪ ಅಂದರೆ, ಸೊ ಮೊನ್ನೆಯಷ್ಟೇ ರಕ್ಷಿತಾ ಶೆಟ್ಟಿಯವರು ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ದಾರೆ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿದ್ರು. ಏನಪ್ಪ ಅಂದರೆ ತುಂಬ ಕಡೆ ಅದನ್ನ ಹರಡಿಸಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಕ್ಷಿತ್ ಅವರು ಮಾಡಿದ್ದು ತಪ್ಪು ಅಂತ ತುಂಬ ಜನ ಅಂದ್ಕೊಂಡಿದ್ರು. ಬಟ್ ಆದರೆ ಇಲ್ಲಿ ಅಶ್ವಿನಿ ಅವರು ಡಬಲ್ ಗೇಮ್ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಿಚ್ಚನ ಮುಂದೆನೂ ಕೂಡ ಅಶ್ವಿನಿ ಅವರು ಅದೇ ವಾದ ಮಾಡ್ತಾ ಇದ್ದಾರೆ. ಸೊ ರಕ್ಷಿತ್ ಅವರು ಕಲಾವಿದರಿಗೆ ಚಪ್ಪಲ್ನ ತೋರಿಸಿದಾಳೆ, ಕಾಲನ್ನ ತೋರಿಸಿದಾಳೆ, ಅವಮಾನ ಮಾಡಿದಾಳೆ ಅನ್ನೋ ಪದನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಕರೆಕ್ಟಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವರು ಮಾತುಕತೆಯ ಒಂದು ವಿಟಿ ಕೂಡ ಪ್ಲೇ ಮಾಡಿದ್ದಾರೆ. ಸೊ ಈ ವಿಟಿಯಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಸೊ ರಕ್ಷಿತ್ ಅವರು ಏನು ಮಾತಾಡಿದ್ದಾರೆ, ಅಶ್ವಿನಿ ಅವರು ಏನು ಮಾತಾಡಿದ್ದಾರೆ ಅಂತ. ಸೊ ಇಲ್ಲಿ ರಕ್ಷಿತ್ ಅವರು ಏನು ಮಾತಾಡಿದಾರಪ್ಪ ಅಂದರೆ, ಸೊ ನೀವೇನಾದರೂ ನನಗೆ ಓಟ್ನ ಕೊಟ್ಟರೆ ನಾನು ಕಾಲಲ್ಲಿ ಹಾಕೊಂಡು ತುಳಿತೀನಿ, ನಿಮ್ಮ ಓಟು ನನ್ನ ಕಾಲಿಗೆ ಸಮ ಅನ್ನೋ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ. ಬಟ್ ಆದರೆ ಈ ಮಾತು ಕೇಳಿಸ್ಕೊಂಡಂಥ ಅಶ್ವಿನಿ ಅವರು ಆ ಒಂದು ವರ್ಡ್ನ ಚೇಂಜ್ ಮಾಡ್ತಾರೆ. ಏನಪ್ಪ ಅಂದರೆ ಇಲ್ಲಿ ಕಲಾವಿದರಿಗೆ ಮೋಸ ಮಾಡ್ತಾ ಇದೆಯಾ, ಕಲಾವಿದರಿಗೆ ಕಾಲಲ್ಲಿ ತೋರಿಸ್ತಾ ಇದೆಯಾ ಅನ್ನೋ ಒಂದು ವರ್ಡ್ನ ಹಬ್ಬಿಸ್ತಾರೆ. ಸೊ ಈ ಒಂದು ವರ್ಡ್ ಮನೆಯಲ್ಲಿರೋಂಥ ಎಲ್ಲ ಸ್ಪರ್ಧಿಗಳಿಗೂ ಗೊತ್ತಾಗುತ್ತೆ. ಬಟ್ ಇಲ್ಲಿ ಅಶ್ವಿನಿ ಅವರು ಡಬಲ್ ಗೇಮ್ ಆಡ್ತಾ ಇದ್ದಾರೆ ಅಂತ ತುಂಬ ಜನ ಸೈಲೆಂಟ್ ಆಗಿದ್ದರು. ಯಾಕಪ್ಪ ಅಂದರೆ ಕಿಚ್ಚನ ಪಂಚಾಯಿತಿಲಿ ಇದರ ಬಗ್ಗೆ ಒಂದು ನ್ಯೂಸ್ ಸಿಕ್ಕೇ ಸಿಗುತ್ತೆ ಅಂತ. ಸೊ ಈಗ ಕಿಚ್ಚನ ಪಂಚಾಯಿತಿಲಿ ಕರೆಕ್ಟಾಗಿ ನ್ಯೂಸ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಸುದೀಪ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಅಶ್ವಿನಿ ಅವರಿಗೆ. ಏನಪ್ಪ ಅಂದರೆ, ಸೊ ರಿಯಲ್ ಆಗಿ ರಕ್ಷಿತಾ ಅವರು ಕಲಾವಿದರಿಗೆ ಮೋಸ ಮಾಡಿದ್ರಾ? ಇಲ್ಲಿ ಅಶ್ವಿನಿ ಅವರು ಹೌದು ಅಂತಲೂ ಕೂಡ ಹೇಳ್ತಾರೆ. ಏನಪ್ಪ ಅಂದರೆ ವಿಟಿ ತೋರ್ಸೋಕ್ಕಿಂತ ಮುಂಚೆ ಆಗ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಇಲ್ಲಿ ಕಲಾವಿದರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂದಮೇಲೆ ನಾನು ಒಬ್ಬ ಈ ಶೋ ನಡೆಸ್ಕೊಡ್ತಾ ಇದ್ದೀನಿ ಅಂದರೆ ನಾನು ಒಬ್ಬ ಕಲಾವಿದ. ಸೊ ಇಲ್ಲಿ ಹೊರಗಡೆ ತುಂಬ ಹುಮ್ಮರ್ ಕೂಡ ಹಬ್ಬಿದೆ. ಸೊ ನಾನು ಒಬ್ಬ ಕಲಾವಿದ ಆಗಿ ಈ ಶೋಗೆ ಮರ್ಯಾದೆ ತೆಗಿತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹಬ್ಬಿಸ್ತಾ ಇದ್ದಾರೆ. ಅದು ಕೂಡ ನೀವು ಯೂಸ್ ಮಾಡಿದಂಥ ವರ್ಡಿಂದ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಕೊನೆಯದಾಗಿ ಕೂಡ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ, ಅಶ್ವಿನಿ ಅವರೇ ನೀವು ಕರೆಕ್ಟಾಗಿ ಮಾತಾಡಿ, ಅಲ್ಲಿ ರಕ್ಷಿತಾ ಅವರು ಈ ವರ್ಡ್ನ ಯೂಸ್ ಮಾಡಿದ್ರಾ? ಹೌದು ಅಂತಲೂ ಕೂಡ ಹೇಳ್ತಾರೆ. ಆಗ ವಿಟಿ ತೋರಿಸಿದ ಮೇಲೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಯಾಕಪ್ಪ ಅಂದರೆ ವಿಟಿಯಲ್ಲಿ ಒಬ್ಬೊಬ್ಬರು ಮಾತಾಡಿದ ವರ್ಡ್ಗಳನ್ನ ಕನ್ನಡ ಟೆಕ್ಸ್ಟಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಆಗ ಅಶ್ವಿನಿ ಅವರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈ ರೂಟಲ್ಲಿ ನಾವು ಹೋದರೆ ಸರಿಯಾಗಲ್ಲ, ನಾವು ಶರಣಾಗ್ಬಿಡ ಅಂದರೆ ಹೇಳಿಬಿಡೋಣ ಕಿಚ್ಚ ಸುದೀಪ್ ಅವ್ರಿಗೆ ನಾನು ಮಾಡಿದ್ದು ತಪ್ಪು ಅಂತ. ಸೊ ಆಗ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ಬಟ್ ಅಲ್ಲಿ ನೀವು ಮಾಡಿದ್ದು ತಪ್ಪು, ನೀವು ಆಡಿದ್ದು ಡಬಲ್ ಗೇಮ್. ಬಿಗ್ ಬಾಸ್ ಮನೇಲಿ ನೀವು ಏನಕ್ಕಿದ್ದೀರಾ, ಒಂದು ಡಬಲ್ ಗೇಮ್ ರೀತಿಯಲ್ಲಿ ಆಟ ಆಡ್ತಿದ್ದೀರಾ ಅನ್ನೋ ಮಾತನ್ನ ಆಡಿದ್ದಾರೆ. ಬಟ್ ಆದರೆ ನೀವು ಇಲ್ಲಿ ಕಲಾವಿದರಿಗೆ ಮೋಸ ಮಾಡಿ, ಅಂದರೆ ಕಲಾವಿದೆಯಾಗಿ ಒಬ್ಬಳಿಗೆ ಇನ್ನೊಬ್ಬ ಕಲಾವಿದನಿಗೆ ಮೋಸ ಮಾಡಿದೆಯಾ ಅಂತ ಕೂಡ ಹೇಳ್ತಾರೆ. ಸೊ ಈ ಒಂದು ವಿಚಾರ ತುಂಬ ಚರ್ಚೆ ಕೂಡ ಆಗ್ತಾ ಇತ್ತು. ಏನಪ್ಪ ಅಂದರೆ ಇಲ್ಲಿ ರಕ್ಷಿತ್ ಅವರು ಈ ವರ್ಡ್ನ ಯೂಸ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ ಕಿಚ್ಚ ಸುದೀಪ್ ಅವರು ಈ ಒಂದು ಕ್ವಶನ್ಸ್ಗೆ ಸರಿಯಾಗಿ ಆನ್ಸರ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಇಷ್ಟು ದಿನ ರಕ್ಷಿತ್ ಅವರು ಕಲಾವಿದರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಹೋಮ್ವರ್ಕ್ ಕೂಡ ಹಬ್ಬಿತ್ತು. ಬಟ್ ಆದರೆ ಇಲ್ಲಿ ಅಶ್ವಿನಿ ಅವರು ಆಡಿರುವಂಥ ಡಬಲ್ ಗೇಮ್ಗೆ ಈಗ ಅಶ್ವಿನಿ ಅವರು ಶರಣಾಗಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಅದಾದ ಬಳಿಕ ಅಶ್ವಿನಿ ಗೌಡ ಅವರು ಕರೆಕ್ಟಾಗಿ ಒಪ್ಕೊಂಡಿದ್ದಾರೆ, ಇಲ್ಲ ಅಶ್ವಿನಿ ಗೌಡ ಅವರು ಆ ರೀತಿ ಅಂದರೆ ರಕ್ಷಿತ್ ಅವರು ಆ ರೀತಿ ಮಾತಾಡಿಲ್ಲ, ಸೊ ನಾನೇ ಆ ರೀತಿ ಹೇಳಿದೆ ಅಂತ. ಸೊ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಮಾತುಗಳನ್ನ ಆಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರಿಗೊಂದು ವಾರ್ನ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ತಗೊಂಡಿರುವಂಥ ನಿರ್ಧಾರ ನಿಮ್ಮ ಪ್ರಕಾರ ಸರಿನಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ತುಂಬ ಜನ ಕಾಯ್ತಾ ಇದ್ರಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಯಾವಾಗ ವಾರ್ ಕೊಡ್ತಾರೆ ಅಂತ. ಇಷ್ಟು ಎಪಿಸೋಡ್ನಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಅದನ್ನೇ ಕೇಳ್ತಾ ಇದ್ರು, ಅಶ್ವಿನಿ ಗೌಡ ಯಾಕೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾ ಇಲ್ಲ? ಫ್ಯಾನ್ಸ್ಗಳು ಅಷ್ಟೇ ಆ ಒಂದು ಕ್ವಶನ್ಸ್ನ ಕೇಳ್ತಾ ಇದ್ರು. ಸೊ ಇದೀಗ ಕಿಚ್ಚ ಸುದೀಪ್ ಅವರು ಕೊನೆಗೂ ಅಶ್ವಿನಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ದಿನ ನೀವು ಏನಕ್ಕಾಗಿ ಕಾಯ್ತಾ ಇದ್ರೋ ಆ ಒಂದು ಸೀನ್ಗಳು ಮಾತ್ರ ಈ ಒಂದು ಎಪಿಸೋಡ್ನಲ್ಲಿ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ರಕ್ಷಿತಾ ಅವರು ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ, ಸೊ ಇವರು ಹೇಳಿರೋದು ತಪ್ಪು ಅಂತ. ಬಟ್ ಆದರೆ ಇಲ್ಲಿ ಗೊತ್ತಾಯ್ತಲ್ಲ, ಸೊ ತಪ್ಪು ಯಾರ್ದು ಇಟ್ಕೊಂಡು ಯಾರು ಮಾತಾಡ್ತಾ ಇದ್ದಾರೆ ಅಂತ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ ಆಗಿ ಮತ್ತೆ ಸಿಗೋಣ.